ಹರಕೆ ಹರಕೆ ಶುಭು. ತಾಯಿ ಮಹಾಮಾತೆ ದುರ್ಗಾದೇವಿಗೆ ಹರಕೆ ಹೊತ್ಕೊಂಡಿದ್ದೀನಿ. ಶುಭು, ನೀನೇನು ಕೇಳಬೇಡ ಶುಭು, ನಿಮ್ಮ ಕೈ ಮುಗಿತೀನಿ. ಒಳ್ಳೆ ದಾರಿಲಿ ನಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಇಲ್ಲ ಅಂತಂದ್ರೆ ಜೀವನ ನರಕ ಆಗ್ಬಿಡುತ್ತೆ ಅನ್ನೋದು ಗೊತ್ತಾಗೋಗಿದೆ. ನೀನು ಏನು ಪ್ರಶ್ನೆನೂ ಕೇಳಬೇಡ, ಇದ್ಯಾಕೆ ಹಂಗೆ ಮಾಡ್ತೀರಾ, ಅದ್ಯಾಕೆ ಹಿಂಗೆ ಮಾಡ್ತೀರಾ ಅಂತ. ನಿನ್ಗೆ ಏನಾರ ಹೇಳಬೇಕು ಅಂತಂದ್ರೆ ಬಾವಂಗೆ ಒಳ್ಳೆದಾಗ್ಲಿ ಅಂತ ಹಾರೈಸು ಅಷ್ಟೇ. ಆಯ್ತು ಬಾಬಾ, ನೀವು ಮಾಡೋ ಎಲ್ಲ ಕೆಲ್ಸಗಳಿಗೂ ಒಳ್ಳೇದಾಗಿ ಆಯ್ತಾ. ನಾನೇನು ಕೇಳಲ್ಲ ನಿಮ್ಮ ಅಳಿಯಂದ್ರೆ. ಇದೇ ಖುಷಿಗೆ ಬಿಸಿ ಬಿಸಿ ಕಜ್ಜಾಯ. ರೀ ಮತ್ತೆ ಮಾಡ್ಕೊಡ್ಲಾ? ಬೇಡಪ್ಪ, ಸಾಕು. ರಾಜಕುಮಾರಿ ನೀನೇನಲ್ಲೇ ಸುಂದರ ದರಿದ್ರ ಇದು? ಎಸ್ ಮಮ್ಮಿ, ನಾನೀಗ ಮಿನಿಸ್ಟರ್ ಮನೇಲಿ ಹೈ ಇಂಪ್ಲೂಯೆನ್ಸ್ಡ್ ಎಂಪ್ಲಾಯ್ ಆಗಿರ್ಬೋದು, ಆದರೆ ಮಿನಿಸ್ಟ್ರು ಪಿ ಎ ಏನಲ್ವಲ್ಲ ಬಿಡು. ಮಮ್ಮಿ, ಮಿನಿಸ್ಟರ್ ಪಿ ಆದ್ರೆ ಬೇಸ್ಟು. ಆ ಮನೇಲಿ ಆ ಮಿನಿಸ್ಟರ್ ಅವ್ರ ಅಕ್ಕ ಇದಾರಲ್ಲ, ಅವರೇ ಎಲ್ಲದಕ್ಕೂ ಡಾನು. ನಾವಿಷ್ಟು ದಿನ ಏನಂತ ಅಂದ್ಕೊಂಡಿದ್ವಿ, ಶ್ರಾವಣಿ ಮೇಡಮು ಸಿಕ್ಕಾಪಟ್ಟೆ ಸ್ಟ್ರಾಂಗು ಅಂದ್ಕೊಂಡಿದ್ವಿ, ಬಿಟ್ರೆ ಅವರಪ್ಪ ಸ್ಟ್ರಾಂಗು ಅಂತ ಅಂದ್ಕೊಂಡಿದ್ವಿ. ಇಲ್ಲ ಮಮ್ಮಿ, ಆ ಮನೇಲಿ ಈ ಅಮ್ಮನ ಮಾತನ್ನ ಮಿನಿಸ್ಟ್ರು ಸಹ ತೆಗೆದಾಕಲ್ಲ. ಒಟ್ಟಿನಲ್ಲಿ ನಮ್ಮ ವಿಜಯಾಂಬಿಕಾ ಮೇಡಮ್ಮೇ ಬಾಸ್. ಗೊತ್ತು ಬೇಡ, ಅವತ್ತು ಸಾಲಿಗ್ರಾಮಕ್ಕೆ ಹೋಗ್ಬೇಕಾದ್ರೆ ಮಂಡಕ್ಕಿ ಚೆಲ್ಬಿಡ್ತು, ಹಂಗೆ ಸರಕ್ಕಂತ ಒಂದು ಲುಕ್ ಕೊಟ್ರು ನೋಡು. ಅವಾಗಲೇ ಗೊತ್ತಾಯ್ತು ನನಗೆ ಹಾಲ್ ಮರೋಳು ಏನು ಗೊತ್ತು ಮರೋಯೋ. ಅವ್ರಿಗೆ ಅಗತ್ತಿದೆ ಅಂದಮೇಲೆ ನನಗಿರಬಾರ್ದ ಮಮ್ಮಿ. ಗೊತ್ತು ಬಿಡು, ನಿನ್ ಗೊತ್ತು. ಸರಿ ಮಮ್ಮಿ, ನನಗೆ ಬ್ಲೆಸ್ ಮಿ ಮಮ್ಮಿ. ನಿನಗೆ ಇವಾಗ ನನ್ನ ಆಶೀರ್ವಾದಕ್ಕಿಂತ ಹಾಲ್ ಮಾರಳ ಆಶೀರ್ವಾದ. ಮಮ್ಮಿ, ಏನ ಹಾಲ್ ಮಾರೋಳು ಅಂತ ಹೇಳ್ಬೇಡ, ನಮ್ಮ ಬಾಸ್ ಅವರು. ಯಾಕ? ಅವಳು ಹಾಲು ಮಾರ್ತಿದ್ಲು ತಾನೆ? ಅದು ಆಗ, ಅದು ಅವಾಗಾದ್ರೆ ಹಾಲು ಮಾರ್ತಿದ್ಲು ಅನ್ನೋದಿರುತ್ತೆ ತಾನೆ? ಸರಿ, ಅವಳ ಆಶೀರ್ವಾದ ಮುಖ್ಯ. ಹಾಲು ಮಾರ್ತಿದ್ಲು ಅವಳು ವಿಜಯಾಂಬಿಕಾ. ಅವಳೀಗ ನಿನಗೆ ಬಾಸು. ಆ ಅಮ್ಮನ ಜೊತೆಗೆ ಚೆನ್ನಾಗಿ ಕೆಲಸ ಮಾಡಿ, ನಿಂಗೆತ್ತಲ್ಲಿ ಕೆಲಸ ಮಾಡಿ ಸೈ ಅನ್ನಿಸ್ಕೊ. ನಾನಿಲ್ಲಿ ಶ್ರಾವಣಿ ಮೇಡಮರ್ಗೆ ನೈಸ್ ಹೊಡ್ಕೊಂಡು ಅವ್ರ ಹತ್ರ ಆಗ್ತೀನಿ. ಕರೆಕ್ಟ್ ಮಮ್ಮಿ ನೀ ಹೇಳೋದು. ನಾನೇನಾರ ಅವ್ರ ಹತ್ರ ಸೈ ಅಂತ ಅನ್ನಿಸ್ಕೊಂಡ್ರೆ ಹಾಕ್ಕೊಂಡಿರೋ ಟೈ ಹಾವಾಗುತ್ತೆ, ಕೈ ಕೊಡ್ಲಿ ಆಗುತ್ತೆ, ಜೇಬಲ್ಲಿರೋ ಚಿಲ್ಲರೆ ಕಾಸು ಕೋಟಿ ಆಗುತ್ತೆ. ಆಮೇಲೆ ಆ ಮನೆನ ನಾನೇ ಕೊಂಡ್ಕೊಂಡು ಆ ಮನೆಯಲ್ಲಿರೋರ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡು ಅವ್ರನ್ನ ಹಂಗೆ ಕೈಯಲ್ಲಿ ಹಿಂಗೆ ಆಟಾಡಿಸ್ತಿರ್ತೀನಿ. ಆಟಾಡ್ಸು ಅಂತೆ. ನೀನು ಹೇಳೋ ಮಾತು ಎಲ್ಲ ಕರೆಕ್ಟ್ ಆದ್ರೆ ನಮ್ಮನ್ನ ಹಿಡಿಯೋರೇ ಇರಲ್ಲ ಕಣ. ಅಲ್ಲಿವರೆಗೂ ನಾವು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು. ಅದರಲ್ಲೂ ಆ ಶ್ರಾವಣಿ ಮೇಡಮ್ ಅವ್ರ ಹತ್ರ ನಾಜೂಕಾಗಿರ್ಬೇಕು. ನೋಡು, ಶ್ರಾವಣಿ ಮೇಡಮ್ ಆಗಲಿ ಅಥವಾ ವಿಜಯಾಂಬಿಕಾ ಮೇಡಮ್ ಆಗಲಿ, ನೀರು ಬೋರ್ವೆಲ್ಲಿಂದ ಬರುತ್ತೋ ಅಥವಾ ನಲ್ಲಿಯಿಂದ ಬರುತ್ತೋ, ಕೊಡ ತುಂಬಿಕೊಳ್ಳೋದು ನಮ್ಮ ಆದ್ಯತೆ. ಅರ್ಥವಾಯ್ತು? ಕರೆಕ್ಟ್ ಆಗಿ ಹೇಳಿದೆ ಮಮ್ಮಿ. ಸರಿ, ನನ್ನ ಟೈಮ್ ಆಯ್ತು, ನಾನು ಬರ್ತೀನಿ. ಲಕ್ಷ್ಮಿ ಮಮ್ಮಿ. ವಿಜಯೀ ಭಾವ, ವಿಜಯೀ ಭಾವ, ವಿಜಯೀ ಭಾವ. ರೀ ಬಾಬಾ, ನಡಿ ಮಮ್ಮಿ. ಅಳಿಂದ್ರೆ ನಿಯತ್ತಿಂದ ಇರಿ, ಹೋಗಿ ಬನ್ನಿ, ಒಳ್ಳೇದಾಗುತ್ತೆ. ಹೌದೌದು ಅಳಿಯಂದ್ರೆ, ಹೋಗ್ಬಿಟ್ಟು ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ನೀವು ಹೋಗ್ತಿರೋದು ಮಿನಿಸ್ಟರ್ ಮನೆಗಲ್ಲ, ಅದು ನಮ್ಮ ಪಾಲ್ಗೆ ದೇವಸ್ಥಾನ. ದುಡಿತೀನಿ ಮೇಡಮ್ ಅವರೇ. ಮಮ್ಮಿನ ಹೊರಡೋಣ, ಬನ್ನಿ. ದೇವ್ರೆ, ಅಂತೂ ನನ್ನ ಮಗಳು ಮುಖದಲ್ಲಿ ನಗು ಸಂತೋಷ ಕಾಣ್ತಾ ಇದ್ದೀನಿ. ಈ ನಗು ಸಂತೋಷ ಸದಾ ಹೀಗೆ ಇರ್ಲಪ್ಪ. ಅದು ಸರಿ, ನೀವು ಶ್ರಾವಣಿ ಬೈತಿದ್ರಲ್ಲ, ಯಾಕೇನಾಯ್ತು? ಆ ಮನೇಲಿ ಅವಳಿಂದ ತೊಂದರೆ ಆಯ್ತಾ? ಅಯ್ಯೋ, ಅದನ್ನ ಯಾಕೆ ಹೇಳ್ತೀರಾ ಸರ್? ಆ ಅಮ್ಮಂಗೆ ಅವ್ರ ತಾತನ ಆಸ್ತಿ ಬಂದಿದ್ದು.
ಬರೀ ಆ ಯಮ್ಮಂದೇ ಹವ. ಕಾಸಿಲ್ದೆ ಹೇಗೋ ಬದುಕ್ಬಿಡ್ಬೋದು. ನೆಮ್ಮದಿ ಇಲ್ಲ ಅಂತಂದ್ರೆ ಬದುಕಕ್ಕಾಗುತ್ತಾ ಮೇಡಮ್? ಹೆಂಗೋ ಅತ್ತೆ ಮನೇಲಿ ತಿನ್ಕೊಂಡು ಉಂಡ್ಕೊಂಡು ಆಯಾಗಿದ್ದೆ ಮೇಡಮ್. ಆ ಅಮ್ಮ ಬಂದಾಗ್ಲಿಂದ ಅಯ್ಯೋ ಕೆಲಸ ಮಾಡು ಅಂತ ಟಾರ್ಚರ್ ಕೊಡ್ತಾ ಇದ್ದಾಳೆ ಮೇಡಮ್. ಅದಕ್ಕೆ ಕೆಲಸ ಹುಡ್ಕೊಂಡು ಬೀದಿ ಅಲಿಯುವಂಥ ಪರಿಸ್ಥಿತಿ ಬಂದ್ಬಿಡ್ತು ಮೇಡಮ್. ನಿಮಗೆ ಗೊತ್ತಲ್ಲ ಮೇಡಮ್, ಕೆಲಸ ಸಿಗದೇನೆ ಅದೇ ಕಾರಿಗೆ ಅಡ್ಡ ಬಂದು ಸತ್ತೋಗೋಣ ಅಂತ ಏನೋ ಅಂದ್ಕೊಂಡೆ. ಏನೋ ನನ್ನ ಪುಣ್ಯ ನೀವು ಕರೆದು ಕೆಲಸ ಕೊಟ್ರಿ ಮೇಡಮ್. ಹೇಗಾದ್ರೂ ಸರಿ ಆ ಅಮ್ಮ ಮನೆ ಬಿಟ್ಟು ಹೋಗೋದ್ರ ಸಾಕು ಮೇಡಮ್. ಸಾರಿ ನೀವು ಫ್ರೀಡಮ್ ಕೊಟ್ರಿ ಅಂತ ನಾನು ಇಷ್ಟೆಲ್ಲ ಹೇಳಿದೆ ಮೇಡಮ್. ನಿಮಗೆ ನನ್ನ ಮೇಲೆ ಏನು ಕೋಪ ಇಲ್ಲ ತಾನೇ? ನಮ್ಗೆ ಯಾಕೆ ಕೋಪ? ಆಕ್ಚುಲಿ ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಅಲ್ಲ, ಆ ಶ್ರಾವಣಿ ನಮಗೆ ಇಷ್ಟೊಂದು ಅವಮಾನ ಮಾಡೋದು ಅಲ್ಲದೆ ನಿಮಗೂ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ದಾಳ. ನಾನು ಮನಸ್ಸು ಮಾಡಿದ್ರೆ ಸಾಕು ಅವಳನ್ನ ಈಗಲೇ ಆ ಮನೆಯಿಂದ ಆಚೆ ಹಾಕ್ಬೋದು. ಏನು ಹೇಳ್ತಿದ್ದೀರಾ ಮೇಡಮ್? ನೋಡಿ, ನಮಗೆ ಸುತ್ತಿ ಬಳಸಿ ಎಲ್ಲ ಮಾತಾಡೋದಕ್ಕೆ ಬರಲ್ಲ. ನೇರವಾಗಿ ವಿಚಾರಕ್ಕೆ ಬರ್ತೀನಿ. ನಾವು ನಿಮಗೆ ಸಂಬಳ ಕೊಡ್ತಿರೋದು ಹೆಸರಿಗೆ ಮಾತ್ರ. ನೀವೇನಾದರೂ ನಾವು ಹೇಳೋ ಕೆಲಸಗಳನ್ನ ಮಾಡಿ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಸಂಬಳ ಅನ್ನೋದು 1000ದಲ್ಲಿ ಸಿಕ್ಕಿದ್ರೆ ಗಿಂಬಳ ಅನ್ನೋದು ಲಕ್ಷದಲ್ಲಿ ಸಿಗುತ್ತೆ. ನಿಮಗೆ ಕೈ ತುಂಬ ದುಡ್ಡು ಸಿಗುತ್ತೆ. ಅಯ್ಯೋ, ಕೈ ಜೋಡ್ಸದ? ನೀವು ಹೇಳಿದ ಕೆಲಸನ ಕೈ ಚಾಚಿ ಮಾಡ್ತೀನಿ. ನೀವು ಹೇಳೋ ಕೆಲಸ ನಿಯತ್ತಿನ ನಾಯಿ ಥರ ಮಾಡ್ತೀನಿ. ಹೇಳಿ ಏನು ಕೆಲಸ ಮಾಡ್ಬೇಕು ಹೇಳಿ.